ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮದುವೆ ವ್ಲಾಗ್ ಎಲ್ಲ ಅಪ್ಲೋಡ್ ಆದಮೇಲೆ ಮತ್ತೆ ನನಗೆ ಯಾವುದು ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಮದುವೆ ಎಲ್ಲ ಮುಗಿಸ್ಕೊಂಡು ನಾನು ಆವತ್ತೇ ಆ್ಯಕ್ಚುಲಿ ನಮ್ಮೂರಿಗೆ ಬಂದುಬಿಟ್ಟೆ. ಅದರ ನೆಕ್ಸ್ಟ್ ಡೇ ಏನಾಯಿತು, ನಮ್ಮ ಅಜ್ಜಿಯೊಬ್ಬರು ತೀರ್ಕೊಂಬಿಟ್ರು. ಅದ ಎಲ್ಲರೂ ಅಲ್ಲಿಗೆ ಹೋದ್ವಿ. ಆಮೇಲಿಂದ ಇದೇ ಇರುತ್ತಲ್ಲ, ಇವಾಗ ಒಬ್ಬರ ಮನೇಲಿ ತೀರ್ಕೊಂಡಿದ್ದಾರೆ ಅಂದರೆ ಎಲ್ಲ ಕಾರ್ಯಗಳೆಲ್ಲ ಇದ್ದೇ ಇರುತ್ತಲ್ಲ. ಸೊ ಹಾಗಾಗಿ ಅಮ್ಮ ಊರಿಗೂ ಬರೋದು ಇಲ್ಲಿಗೂ ಬರೋದು ಹಿಂಗೆ ಓಡಾಡ್ಕೊಂಡಿದ್ರು. ಸೊ ನಾನು ಏನು ಮತ್ತೆ ಮತ್ತೆ ಓಡಾಡೋದು ಅಂತ ಅಂದ್ಬಿಟ್ಟು ನಾನು ಹೆಚ್ಚು ಕಮ್ಮಿ 1 ವೀಕ್ ಇಲ್ಲೇ ಸುತ್ತೂರಲ್ಲೇ ನಾನು ಪಾಪು ಇಬ್ಬರು ಅಲ್ಲೇ ಉಳ್ಕೊಂಬಿಟ್ಟಿದ್ವಿ. ಮತ್ತೆ ಮತ್ತೆ ಏನು ಓಡಾಡೋದು, ನನಗೂ ಓಡಾಡೋಕ್ಕಾಗ್ತಿರ್ಲಿಲ್ಲ. ಹಂಗಾಗಿ ಮತ್ತೆ ಮತ್ತೆ ಏನು ಜರ್ನಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ಅಲ್ಲೇ ಇದ್ದೆ. ಅದ್ರ ಜೊತೆಗೆ ಇಲ್ಲೊಬ್ಬರು ಹೊಸ ಗೆಸ್ಟ್ ಬಂದಿದ್ದರು. ಒಂಥರ ಚೆನ್ನಾಗಿತ್ತು. ಒಂಥರ ಮೈಂಡು ರಿಫ್ರೆಶ್ ಆದಂಗೆ ಆಯಿತು. ಇನ್ನು ಈ ಜೊತೇಲಿ ಆಟ ಆಡಿಕೊಂಡು ಪಪ್ಪುನರ್ವನು ಅಷ್ಟೇ ತುಂಬ ಚೆನ್ನಾಗಿ ಅದ್ರ ಜೊತೆ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಇದ್ದ. ಪರ್ಸ್ನಲಿ ನನಗೆ ನಾಯಿಗಳು ಅಂತಂದರೆ ತುಂಬ ಇಷ್ಟ. ಈ ಥರದ್ದೇ ಅಂತಲ್ಲ, ಬೀದಿ ನಾಯಿಗಳಾದರೂ ಅಷ್ಟೇ. ಈ ಒಟ್ನಲ್ಲಿ ನನಗೆ ನಾಯಿಗಳು ಅಂದರೆ ಸ್ವಲ್ಪ ಇಷ್ಟ, ಆಯಿತಾ. ನಾನು ಚಿಕ್ಕವಳೆಲ್ಲ ಇದ್ದಾಗ ನಮ್ಮ ಮನೆ ಹಿಂದ್ಗಡೆ ಹಿತ್ತಲಲ್ಲಿ ನಾಯಿ ಯಾವುದಾದ್ರೂ ಮರಿ ಹಾಕಿದ್ರೆ ಅದಕ್ಕೆಲ್ಲ ಊಟ ಕೊಡೋದು, ಹಾಲು ಹಾಕೋದು ಹೀಗೆಲ್ಲ ಮಾಡ್ತಿದ್ದೆ ನಾನು. ಅದು ಎಷ್ಟು ದಿವಸ ತನಕ ಅಲ್ಲೇ ಇರುತ್ತೋ ಅಲ್ಲಿವರೆಗೂ ಹಾಕೋದು ಹೀಗೆಲ್ಲ ಮಾಡ್ತಿದ್ದೆ. ಸಾಕಬೇಕು ಅದೆಲ್ಲ ನಂಗೆ ತುಂಬ ಇಷ್ಟ. ಆದರೆ ಈಗ ನಾವೆಲ್ಲ ಹಿಂಗೆ ಒಂದಷ್ಟು ದಿವಸ ಇರ್ತೀವಿ, ಮತ್ತು ರಜೆ ಬಂತು ಅಂದರೆ ಊರಿಗೆ ಬಂದುಬಿಡ್ತೀವಿ. ಆ ಟೈಮಲ್ಲಿ ಏನು ಮಾಡೋದು, ಅದೂ ಯೋಚನೆ ಮಾಡಬೇಕು. ಹಾಗಾಗಿ ಅದೆಲ್ಲ ಸಾಕೋದೆಲ್ಲ ಸ್ವಲ್ಪ ರಿಸ್ಕ್ ಅಂದರೂ ಒಂಥರ ಇಷ್ಟ ನನಗೆ. ಆಸೆ ಒಂದು ಕಡೆ, ಒಂದು ಮನಸ್ಸಲ್ಲಿ ಒಂದು ಮೂಲೆಯಲ್ಲಿ ನಾಯಿ ಸಾಕಬೇಕು ಅಂತ. ಆಮೇಲೆ ಇನ್ನೊಂದೇನಾಯಿತು ಅಂತಂದರೆ, ನಾನು ಫಿಫ್ತಲ್ಲಿರಬೇಕಾದ್ರೆ ನಮ್ಮ ಮನೇಲಿ ತುಂಬ ವರ್ಷದಿಂದ ಒಂದು ನಾಯಿ ಇತ್ತು. ಅದು ನಾವು ಫಿಫ್ತಲ್ಲಿರಬೇಕಾದ್ರೆ ಸತ್ತೋಯ್ತು. ಅದಾದಮೇಲಿಂದ ನಾನು ಎಷ್ಟು ಅಬ್ಸರ್ವ್ ಮಾಡಿದ್ದೀನಿ ಗೊತ್ತಾ. ಅದಾದಮೇಲಿಂದ ಒಂದು 4 ನಾಯಿನಾದರೂ ಸಾಕೋಕ್ಕೆ ಟ್ರೈ ಮಾಡಿದ್ದೀನಿ, ಆದರೆ ಯಾವುದೂ ಬದುಕ್ತಾ ಇಲ್ಲ. ಒಂದಷ್ಟು ತಿಂಗಳಿರುತ್ತೆ, ಆಮೇಲೆ ಏನಾದರೂ ಆಗಿ ಏನೋ ರೋಡಿಗೆ ಸಿಕ್ಕಾಕೊಂಡು ಅಥವಾ ಹೆಲ್ತ್ ಇಶ್ಯೂಯಿಂದನೋ ಮತ್ತೊಂದು ಏನೋ ಒಟ್ಟಿನಲ್ಲಿ ಈ ಥರ ಆಗಿ 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 ನಾಯಿಗಳೆಲ್ಲ ಸತ್ತೋಗ್ತಿತ್ತು. ವೆರಿ ಗುಡ್. ಮಾಡಲಿಲ್ವಾ ಅಂದ್ಯಾ ಅಷ್ಟೇ, ಖಾಲಿ ಹೋಗು. ಇಲ್ಲಿ ಕೂತ್ಕೋ, ಇಲ್ಲಿ ಹತ್ತು, ಅಪ್ ಅಪ್ ಅಪ್, ಇಲ್ಲಿ ಕೂತ್ಕೋ, ಇಲ್ಲಿ ಬಾ, ಕಮ್ ಸಿಟ್ ಹಿಯರ್. ನನಗೆ ಜೋರು ಮಾಡ್ತೀಯಾ? ಓ ಇಲ್ಲಿ ಬಾ, ಕಮ್. ಸ್ಟೇ ಮಾಡು, ಸ್ಪಿನ್ ಮಾಡು. ಸ್ಪಿನ್ ನೀಲ ಸ್ಪಿನ್ ಅಂದ್ರೆ ಏನಾದ್ರು ಇಟ್ಕೊಂಡು ಸ್ಪಿನ್ ಮಾಡಿದ್ರೆ ಮಾತ್ರ ಸ್ಪಿನ್ ಮಾಡೋದು. ಹಂಗ ಏನು ತರಗವಲ್ಲ ನನಗೆ, ಖಾಲಿ ಆಯಿತು ಖಾಲಿ. ಅದೆಲ್ಲ ಆದಮೇಲೆ ನಾಯಿ ಸಾಕಬೇಕು ಅನ್ನೋ ಆಸೆನೇ ಬಿಟ್ಬಿಟ್ಟೆ. ಆ ಥರದ್ದು ಸಾಕು, ಅದು ಸಾಯೋದು ಬೇಡ, ಮತ್ತು ಅದಕ್ಕೆ ಬೇಜಾರು ಮಾಡ್ಕೊಂಡು ಅಳೋದು ಬೇಡ ಅಂತ ಬೇಜಾರಾಗ್ಬಿಟ್ಟು ಅದಾದಮೇಲಿಂದ ಬೇಡವೇ ಬೇಡ ಅಂತ ಸುಮ್ಮನೆ ಆಗಿಬಿಟ್ಟೆ. ಸೊ ಅಲ್ಲಿ ಕಾರ್ಯ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಮ್ಮೂರಿಗೆ ಬಂದೆ. ಅಲ್ಲಿಂದ ಮಣಿಯವ್ರ ಊರಿಗೆ ಬಂದೆ. ನಂದು ಡಾಕ್ಯುಮೆಂಟ್ಸ್ ಎಲ್ಲದೂ ಚೇಂಜ್ ಮಾಡಿಸ್ತಾ ಇದ್ದೀನಿ ತಮಿಳ್ನಾಡಿಗೆ. ನಂದು ಆಧಾರ್ ಕಾರ್ಡ್ ಮಾತ್ರ ತಮಿಳ್ನಾಡಿದಿತ್ತು. ಹಂಗಾಗಿ ಈ ಕಡೆ ನನಗೆ ಫುಲ್ ಒಂಥರ ಎಡವಟ್ಟು ಥರ ಆಗ್ಬಿಟ್ಟಿತ್ತು. ಹಾಗಾಗಿ ಬ್ಯಾಂಕ್ ಅಕೌಂಟ್ ಒಂದೂ ಇರಲಿಲ್ಲ ನಂದು ತಮಿಳ್ನಾಡ್ದು. ಹಾಗಾಗಿ ಬ್ಯಾಂಕ್ ಅಕೌಂಟ್ ಮಾಡಿಸೋಣ ಅಂತಂದ್ಬಿಟ್ಟು ಇಲ್ಲಿಗೆ ಬಂದೆ, ತಾಳ್ವಾಡಿಗೆ ಬಂದಿದ್ದೆ. ಅಲ್ಲಿ ನಾನು ಫುಲ್ ಅವನಿಗೆ ಗಾಳಿ ಬಿಸಿಲು ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ಫುಲ್ ಕವರ್ ಮಾಡ್ಕೊಂಬಂದೆ. ಅವ್ನು ಸೆಕೆ ಅಂತ ಬಟ್ಟೆನ ಬಿಚ್ಚಾಕ್ಬಿಟ್ಟು ಬನಿಯನಲ್ಲೇ ನಿಂತ್ಕೊಂಡಿದ್ದ. ಸೊ ಅಕೌಂಟ್ ಎಲ್ಲ ಬೇಗನೆ ಕೆಲಸ ಮುಗೀತು. ಬೆಳಿಗ್ಗೆ ಬೇಗನೆ ಬಂದ್ಬಿಟ್ಟಿದ್ವಿ, ರಶ್ ಇರಲಿಲ್ಲ. ನಾವೇ ಫಸ್ಟ್ ಆ್ಯಕ್ಚುಲಿ ಹೋಗಿದ್ದು, ಹಾಗಾಗಿ ಬೇಗ ಕೆಲಸ ಮುಗೀತು. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ಬರ್ತಾ ಅಲ್ಲೇ ತುಂಬ ಬಿಸಿಲಿತ್ತಲ್ಲ, ಜ್ಯೂಸ್ ಎಲ್ಲ ಕುಡ್ಕೊಂಡು ಪುನರ್ವಂಗೆ ನಾನು ಯಾವಾಗಲೂ ಅಷ್ಟೇ, ಅವನಿಗೆ ಫ್ರೆಶ್ ಜ್ಯೂಸ್ ಕೊಟ್ಟರೆ ನಾನು ಅವನಿಗೆ ಶುಗರ್ ಲೆಸ್ಸೇ ಕೊಡೋದು.
ನಾನು ಮತ್ತು ಪಾಪುಗಿಬ್ರಿಗೂ ಆ್ಯಪಲ್ ಜ್ಯೂಸ್ ತೊಗೊಂಡೆ, ಅವನಿಗೆ ಶುಗರ್ಲೆಸ್ ಕೊಟ್ಟೆ, ಮಣಿ ಒಂದು ಗ್ರೇಪ್ ಜ್ಯೂಸ್ ತೊಗೊಂಡ. ಆರಾಮಾಗಿ ಕೂತ್ಕೊಂಡು ಕುಡ್ಕೊಂಡು ಒಂದು ಹೆಚ್ಚು ಕಡಿಮೆ ಒಂದು 1/4 ಗಂಟೆ ಅಲ್ಲೇ ಟೈಮ್ ಪಾಸ್ ಮಾಡಿದ್ವಿ. ಆ ಬಿಸಿಲು ನೋಡಿದ್ರೆ ಅಲ್ಲಿಂದ ಆಚೆ ಎದ್ದು ಬರಬೇಕು ಅಂತಲೇ ಅನ್ನಿಸ್ತಿರ್ಲಿಲ್ಲ, ಅಷ್ಟು ಬಿಸಿಲಿತ್ತು. ಬರಬೇಕಾದ್ರೆ ಏನಿಲ್ಲ, ಆರಾಮಾಗಿ ಬಂದುಬಿಟ್ವಿ, ನೆರಳಿತ್ತು. ಬಟ್ ಕೆಲಸ ಮುಗಿಸ್ಕೊಂಡು ವಾಪಸ್ ಊರಿಗೆ ಹೋಗ್ಬೇಕಾದ್ರೆ ಸಿಕ್ಕಾಬಟ್ಟೆ ಬಿಸಿಲು ಜಾಸ್ತಿ ಆಗೋಗಿತ್ತು. ತಾಳ್ವಾಡಿಯಿಂದ ಅವ್ರ ಊರಿಗೆ ಹೋಗ್ಬೇಕಾದ್ರೆ ಕಾರ್ನರಲ್ಲಿ ಇದೊಂದು ಶಾಪ್ ಇದೆ. ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಬಟ್ ಇವಾಗ ಸ್ಟಾಪ್ ಮಾಡಿದ್ದಾರೆ ಅನಿಸುತ್ತೆ, ಏನೂ ಇರಲಿಲ್ಲ. ಅಥವಾ ನಾವು ಹೋಗಿದ್ದು ಒಂದು 12 ಗಂಟೆ 11:30 ಹಂಗಲ್ವ, ಸೊ ಮಾಡ್ತಿರ್ಲಿಲ್ವ ಏನೋ ಗೊತ್ತಿಲ್ಲ. ಯಾವಾಗೋ ಒಂದು ಸಲ ಇಲ್ಲಿ ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಇಲ್ಲಿಂದ ಒಂಚೂರು ಮುಂದೆ ಹೋದ್ರೇ ರಾಜ್ಕುಮಾರ್ ಅವ್ರದ್ದು ಮನೆಯೆಲ್ಲ ಸಿಗುತ್ತೆ. ಅದೆಲ್ಲ ನೋಡಿಕೊಂಡು ಹೊರ್ಗಡೆನೇ ಸುಮ್ಮನೆ ನೋಡ್ಕೊಂಡು ಹೋದ್ವಿ. ಸೊ ನಮ್ಗೆ ಅಷ್ಟು ವರ್ಷದಿಂದ ಏನೂ ಮಾಡಿಸ್ಕೊಳಕ್ಕಾಗಿರಲಿಲ್ಲ, ಯಾಕಂದರೆ ಇಲ್ಲಿ ಬಂದು ಯಾರಾದರೂ ನಿಂತ್ಕೊಂಡು ಓಡಾಡಿಕೊಂಡು ಮಾಡಿಕೊಡೋರಂಥವ್ರು ಆಗಿರಬೇಕು. ಮಣಿಗೆ ಅಲ್ಲಿ ರಜೆ ಇರ್ತಿರ್ಲಿಲ್ಲ, ಮಾಡ್ತಿರ್ಲಿಲ್ಲ. ಇವಾಗ ಮಣಿ ಜಾಬ್ ರಿಸೈನ್ ಮಾಡಿರೋದ್ರಿಂದ ಆ್ಯಕ್ಚುಲಿ ಇವಾಗ ನಾವು ಅಜ್ಜಂಪುರದಿಂದ ಬೇರೆ ಕಡೆ ಶಿಫ್ಟ್ ಆಗ್ತಾಯಿದ್ದೀವಿ. ಅದು ಒಂದು ಹೇಳಬೇಕಿತ್ತು ವಿಷಯ, ನಾನು ಹೇಳಿರಲಿಲ್ಲ. ಬಟ್ ಎಲ್ಲಿಗೆ ಅನ್ನೋದು ಕನ್ಫರ್ಮ್ ಇಲ್ಲ. ಬಟ್ ಅಜ್ಜಂಪುರ ಬಿಟ್ಟು ಇನ್ನೊಂದು ಕಡೆ ಇವಾಗ ನಾವು ಶಿಫ್ಟ್ ಆಗ್ತಿದ್ದೀವಿ. ಎಲ್ಲಿ ಜಾಬ್ ಆಗುತ್ತೆ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಇವಾಗ ಮನೆಯೆಲ್ಲ ಖಾಲಿ ಮಾಡಬೇಕು ನೆಕ್ಸ್ಟ್ ಮಂತು. ಇಂಟರ್ವ್ಯೂ ಎಲ್ಲ ಅಟೆಂಡ್ ಮಾಡಿಬಿಟ್ಟು ಎಲ್ಲಿ ಕನ್ಫರ್ಮ್ ಆಗುತ್ತೆ ಅಲ್ಲಿ ನಾವು ಇವಾಗ ಶಿಫ್ಟ್ ಆಗಬೇಕು. ಸೊ ಇವಾಗ ಜಾಬ್ ರಿಸೈನ್ ಮಾಡಿದ್ರಿಂದ ರಜೆ ಎಲ್ಲ ಇತ್ತಲ್ಲ, ಹಾಗಾಗಿ ಈ ಟೈಮಲ್ಲೇ ಏನೇನು ಮಾಡಿಸ್ಕೋಬೇಕು ಡಾಕ್ಯುಮೆಂಟ್ಸ್ ಎಲ್ಲ ಈ ಟೈಮಲ್ಲೇ ಮಾಡಿಸ್ಕೊಬೇಕಿತ್ತು. ಹಾಗಾಗಿ ಎಷ್ಟು ದಿವಸ ಆಗುತ್ತೋ ಗೊತ್ತಿಲ್ಲ, ಅಲ್ಲಿವರೆಗೂ ಇಲ್ಲೇ ಇರಬೇಕು. ಆಮೇಲಿಂದ ಪುನರ್ಬಂದು ಅಲ್ಲಿ ಅವರೂರಲ್ಲಿ ಅಂಗನವಾಡಿನಲ್ಲಿ ಒಂದಷ್ಟು ದಿವಸದಿಂದನೂ ಹೈಟು ವೆಯ್ಟು ಅದೆಲ್ಲ ಕೇಳ್ತಿದ್ರು. ನಾವು ಒಂದು ಸಲನೂ ಅಲ್ಲಿ ವಿಸಿಟ್ ಮಾಡೇ ಇರಲಿಲ್ಲ. ಹಾಗಾಗಿ ಅಲ್ಲೊಂದು ಸಲ ವಿಸಿಟ್ ಮಾಡಿಬಿಟ್ಟು ಅದು ಹೈಟು ವೆಯ್ಟು ಎಲ್ಲ ಚೆಕ್ ಮಾಡಿಸಿ ಅವನದು ಎಲ್ಲ ಎಂಟ್ರಿ ಮಾಡಿಸಿ, ನಂದು ಏನು ಸೈನ್ ಆಗಲಿ ಏನೇನೂ ಮಾಡಿರಲಿಲ್ಲ. ನನ್ನಲ್ಲಿ ಏನೂ ಇರಲಿಲ್ಲ ನಂದು. ಜಸ್ಟ್ ಅವರು ಮಂತ್ಲಿ ಅವನದು ಕೇಳ್ತಿದ್ರು, ಇನ್ಫಾರ್ಮೇಷನ್ ಏನಾದರೂ ತೊಗೊತಿದ್ರು, ನಾನು ವಾಟ್ಸಪ್ ಮಾಡ್ತಿದ್ದೆ ಅಷ್ಟೇ. ನಾನು ವಿಸಿಟ್ ಮಾಡಿರಲಿಲ್ಲ, ಒಂದು ಸೈನ್ ಮಾಡಿರಲಿಲ್ಲ, ಏನೂ ಇಲ್ಲ. ಹಾಗಾಗಿ ಇವಾಗ ಫ್ರೀ ಇದ್ವಲ್ಲ, ಹಾಗೆ ಹೋಗಿದ್ವಲ್ಲ ಅಂತಂದ್ಬಿಟ್ಟು ಅದು ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿಕೊಂಡು ಬಂದ್ವಿ. ಅಲ್ಲಿಂದ ಅವತ್ತು ಆ್ಯಕ್ಚುಲಿ ಮಾರಿ ಹಬ್ಬ ಇತ್ತು. ಅಲ್ಲೇ ಹತ್ರದಲ್ಲೇ ಮಾರಮ್ಮಂದು ದೇವಸ್ಥಾನ ಇತ್ತು. ಅಲ್ಲಿಗೆ ಹೋಗ್ಬಿಟ್ಟು ದೇವರಿಗೆಲ್ಲ ಕೈ ಮುಗಿದು, ಅದು ಆ್ಯಕ್ಚುಲಿ ಇರೋದು ಬೇರೆ ಊರಲ್ಲಿ, ಬಟ್ ಮಣಿಯವ್ರ ಊರಿಗೂ ಅದೇ ಮಾರಮ್ಮನೇ ಇದಾಗುತ್ತೆ ಅಂತ. ಹಾಗಾಗಿ ಹೋಗ್ಬಿಟ್ಟು ಕೈ ಮುಗಿದ್ಬಿಟ್ಟೆಲ್ಲ ಬಂದ್ವಿ. ಎಲ್ಲ ಮುಗ್ದೋಗಿತ್ತು, ಕೊಂಡ ಎಲ್ಲ ಪೂಜೆ ಎಲ್ಲ ಮುಗ್ದೋಗಿತ್ತು. ಹಾಗಾಗಿ ರಶ್ ಇರಲಿಲ್ಲ, ಜನಗಳು ಅಷ್ಟೊಂದು ಇರಲಿಲ್ಲ, ಎಲ್ಲ ಕಡಿಮೆ ಆಗಿಬಿಟ್ಟಿದ್ರು ಜನಗಳೆಲ್ಲ. ಹಾಗಾಗಿ ಆರಾಮಾಗಿ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಬಂದ್ವಿ. ಹಂಗೆ ಕಮೆಂಟಲ್ಲಿ ಸುಮಾರು ಜನ ಕೇಳ್ತಾ ಇರ್ತೀರಾ ಪುನರ್ವೊಂದು ಹೈಟ್ ಎಷ್ಟಿದೆ, ವೆಯ್ಟ್ ಎಷ್ಟಿದೆ ಅಂತ. ವೆಯ್ಟ್ ಆ್ಯಕ್ಚುಲಿ ಇವಾಗ ನಾವು ಚೆಕ್ ಮಾಡಿಸಿದ್ವಲ್ಲ, ಆವಾಗ 13 kg 800 ಗ್ರಾಮ್ ಏನೋ ಸಮಥಿಂಗ್ ಬಂತ. ಸರಿ ಇಲ್ಲ, 800 ಅಲ್ಲ, 100 ಗ್ರಾಮು, 13 kg 100 ಗ್ರಾಮು. ಅವನು ವೆಯ್ಟ್ ಎಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದ್ದಾನೆ. ನನಗಿವಾಗ ಅವನ ಕಡೆ ಸ್ವಲ್ಪ ಗಮನ ಕೊಡೋದು ಕಡಿಮೆ ಮಾಡಿಬಿಟ್ಟಿದ್ದೀನಿ, ಆಗ್ತಿಲ್ಲ ನನಗೂ. ಹಂಗಾಗಿ ಸ್ವಲ್ಪ ವೆಯ್ಟ್ ಎಲ್ಲ ಕಡಿಮೆ ಆಗಿದ್ದಾನೆ. ಮುಂಚೆ 13.5 ಇದ್ದ, ಇವಾಗ ಸ್ವಲ್ಪ ಡೌನ್ ಆಗಿದ್ದಾನೆ. ಅಥವಾ ಮೆಷಿನ್ ಚೇಂಜ್ ಆಯ್ತಲ್ಲ, ಅದರಿಂದನೂ ಇರ್ಬೋದೇನೋ ಗೊತ್ತಿಲ್ಲ. ಮತ್ತು ಹೈಟ್ ಕೇಳ್ತಿದ್ರಿ, ನಾನು ಚೆಕ್ ಮಾಡ್ತೀನಿ ಬಟ್ ಮರ್ತೋಗ್ತೀನಿ. 87 ಸೆಂಟಿಮೀಟ್ರ್ ಮೇ ಬಿ, ನನಗೆ ಅಷ್ಟೇ ಮರ್ತೇ ಹೋಯ್ತು. ನನಗೆ ಅಲ್ಲಿ ಚೆಕ್ ಮಾಡಿದೆ, ಮತ್ತು ಮನೆಗೆ ಬಂದು ಇವಾಗ ವಯಸ್ಸವ್ರು ಕೊಡೋ ತನಕ ಅದನ್ನು ಮರ್ತೆ. ಇರ್ಬೋದು ಅಂದ್ಕೊತೀನಿ, 87 ಸೆಂಟಿಮೀಟ್ರ್ ಏನೋ ಇದ್ದಾನೆ, ಸ್ವಲ್ಪ ಹೈಟ್ ಕಮ್ಮಿನೇ ಅವನು. ಆಮೇಲೆ ಅಲ್ಲಿ ಅಂಗನವಾಡಿನಲ್ಲಿ ಸುಮಾರು ಹೊತ್ತು ಇದ್ವಿ. ಅದೆಲ್ಲ ಅವರೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಮಾಡ್ಕೊಳ್ಳೋ ತನಕ ಏನೇನೋ ಅವರು ಎಂಟ್ರಿ ಮಾಡ್ಕೋಬೇಕಿತ್ತು. ಅದೆಲ್ಲ ಮುಗಿಯೋ ತನಕ ಅವನ ಪಾಡಿಗೆ ಅವನು ಆರಾಮಾಗಿ ಆಟ ಆಡಿಕೊಂಡು ಇದ್ದ. ಅವನಿಗೂ ಇವಾಗ ಅದೆಲ್ಲ ಆಟ ಸಾಮಾನೆಲ್ಲ ಹೊಸದಾಗಿ ಕಾಣಿಸ್ತಲ್ಲ, ಅದು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ನಿಸ್ತೇನೋ ಅವನಿಗೆ, ಆಟ ಆಡ್ತಿದ್ದ. ಓಕೆ ಗಾಯ್ಸ್, ಮತ್ತೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್.